ನಾಳೆ ಮಧ್ಯರಾತ್ರಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನವಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಜರ್ಮನಿಯ 7 ದಿನದ ಪ್ರಜ್ವಲ್ ರಹಸ್ಯ. ಆ 7 ದಿನಗಳೇ ಪ್ರಜ್ವಲ್ಗೆ ವಾಪಸ್ ಆಗ್ಲಿಕ್ಕೆ ವರವಾಯ್ತಾ ಅನ್ನುವಂತಹ ಪ್ರಶ್ನೆ. ಪ್ರಜ್ವಲ್ ರೇವಣ್ಣಗೆ ಜರ್ಮನಿಯಲ್ಲಿಯೇ ಕೌನ್ಸಿಲಿಂಗ್ ಅನ್ನು ಕೊಡಲಾಯ್ತಾ? ಪ್ರಕರಣದಿಂದ ಡಿಸ್ಟರ್ಬ್ ಆಗಿದ್ದ ಪ್ರಜ್ವಲ್ಗೆ ಕೌನ್ಸಿಲಿಂಗ್ ಮನಃಶಾಸ್ತ್ರಜ್ಞರಿಂದ ಅಂದ್ರೆ ಸೈಕ್ಯಾಟ್ರಿಸ್ಟ್ ಇಂದ ಕೌನ್ಸಿಲಿಂಗಿಗೆ ಪ್ರಜ್ವಲ್ ಒಳಗಾಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ನೋಡಿ. 1 ತಿಂಗಳು ಪ್ರಜ್ವಲ್ ದೇಶಾಂತರ ಹೋಗಿ ತಲೆಮರೆಸ್ಕೊಂಡಿರ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡ್ರು ಬರೋದಿಲ್ಲ. ದೇವೇಗೌಡರ ಎಚ್ಚರಿಕೆಯ ಸಂದೇಶವನ್ನು ಕಳಿಸ್ತಾರೆ. SIT ಸಾಲು ನೋಟಿಸ್ ಅನ್ನು ಕೊಟ್ಟರು ಕೂಡ ಬರಲಿಲ್ಲ. ಈ ಬೆನ್ನಲ್ಲೇ ಅವರಿಗೆ ಈ 7 ದಿನ ಸಹಕಾರಿಯಾಗಿತ್ತು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಾನು ಐಸೋಲೇಷನ್ನಲ್ಲಿದ್ದೆ, ತುಂಬ ಡಿಸ್ಟರ್ಬ್ ಆಗಿದ್ದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಹಾಗಾದರೆ 1 ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಕೊನೆಯದಾಗಿ ಅವರು ದೇಶಕ್ಕೆ ಬರಬೇಕು ಅನ್ನುವಂತಹ ವಿಚಾರಕ್ಕೆ ಯಾವುದು ಪ್ರಮುಖ ಕಾರಣ ಆಯಿತು ಅಂಥೇಳಿ? ಪ್ರೇಮ್, ಖಂಡಿತವಾಗಿ ಕೂಡ. ಯಾಕೆಂದರೆ ಈ ರೀತಿಯ ಪ್ರಕರಣ ಹೊರಬಿದ್ದಂಥ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಕುಟುಂಬವೇ ಕೂಡ ಒಂದು ರೀತಿಯಲ್ಲಿ ಅಲುಗಾಡೋಗಿತ್ತು. ಜೊತೆಗೆ ಪ್ರಧಾನಿ ದೇವೇಗೌಡರು ಕೂಡ, ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಒಂದು ವಿಚಾರದಲ್ಲಿ ಮನನೊಂದು ಪತ್ರವನ್ನು ಬರೆಯುವ ಮಟ್ಟಕ್ಕೆ ಕೂಡ ಹೋಗಿದ್ರು. ಜೊತೆಗೆ ಎಲ್ಲೋ ಒಂದು ಕಡೆ ಪದೇ ಕುಮಾರಸ್ವಾಮಿ ಅವರು ಕೂಡ ಆ ಒಂದು ದೇವೇಗೌಡರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಅಂದರೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ಕೂಡ. ಹಾಗಾಗಿ ಸಹಜವಾಗಿ ಇದರ ಆರೋಪಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಇದರ ಬಿಸಿ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಜರ್ಮನಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಮಾಹಿತಿಯನ್ನು ಕೂಡ ಆಗಿಂದಾಗೆ ಯೂಟ್ಯೂಬ್ಗಳ ಮೂಲಕ ಅವರು ಪಡೆದುಕೊಳ್ತಾ ಇದ್ರು. ಯಾಕೆಂದರೆ ಅವರು ಕೂಡ ಸುಮ್ಮನೆ ಕೂತಿರಲಿಲ್ಲ. ಅಂದರೆ 3-4 ದಿನ ಆದ ಬಳಿಕ ಆ ಒಂದು ಯೂಟ್ಯೂಬ್ನಲ್ಲೂ ಕೂಡ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಡಿಸ್ಟರ್ಬ್ ಆದಂಥ ಸಂದರ್ಭದಲ್ಲಿ ಕುಟುಂಬದ ಹಿರಿಯರೊಬ್ಬರ ಸಲಹೆ ಮೇರೆಗೆ ಎಲ್ಲೋ ಒಂದು ಕಡೆ ಜರ್ಮನಿಯಲ್ಲಿ ಅವರಿಗೆ 7 ದಿನಗಳ ಕಾಲ ಕೌನ್ಸಿಲಿಂಗ್ ನಡೆದಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಮನಃಶಾಸ್ತ್ರಜ್ಞರ ಮೂಲಕ ಆ ಒಂದು ಕೌನ್ಸಿಲಿಂಗ್ ಕೂಡ ನಡೆಸಿದ್ರು. ಕೌನ್ಸಿಲಿಂಗ್ ಆದ ಬಳಿಕ ಅವರು ಹೋಮ್ ಐಸೋಲೇಷನ್ಲೇ ಕೂಡ 7 ದಿನಗಳ ಕಾಲ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿಯೇ ಪ್ರಜ್ವಲ್ ರೇವಣ್ಣ ಅವರು ಆ ಒಂದು ವಿಡಿಯೋನ ಬಹಳ ವಿಶ್ವಾಸದಲ್ಲಿ ರಾಜಕೀಯ ಪಿತೂರಿ ಅಂತ ಹೇಳೋದ್ರ ಮೂಲಕ ನಾನು ವಾಪಸ್ ಬರುತ್ತೇನೆ, ತನಿಖೆ ಎದುರಿಸ್ತೇನೆ ಅಂತ ಕೂಡ ರೆಡಿಯಾಗಿದ್ದು ಅನ್ನೋ ಮಾತು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆ 7 ದಿನಗಳೇ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಒಂದು ಎಲ್ಲ ರೀತಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಒಂದು ವರ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇಂಥ ದೊಡ್ಡ ಪ್ರಕರಣ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ರು. ಜೊತೆಗೆ ಫ್ಯಾಮಿಲಿ ಆಗ್ತಾ ಇರ್ತಕ್ಕಂಥ ಒಂದು ಅವಮಾನ ಆಗಿರ್ಬೋದು, ಬೇರೆ ರೀತಿಯ ಒಂದು ಮುಜುಗರ ಆಗಿರ್ಬೋದು, ಇದರಿಂದ ನನ್ನಿಂದ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿನ ಅರಿವು ಆಗಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ರಿಲೀಸ್ ಮಾಡಿರೋದು ಈ ಒಂದು ಕೌನ್ಸಿಲಿಂಗ್ ಆದ ಬಳಿಕ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.